ಸೋಮನಾಥ ದೇವಾಲಯ ದಾಳಿಗೆ 1,000 ವರ್ಷ ಹಿನ್ನೆಲೆ. ತುಮಕೂರಿನ ಸೋಮೇಶ್ವರ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮ. ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಎರಡ್ 2026ನೇ ವರ್ಷವು ಸೋಮನಾಥ ದೇವಾಲಯದ ಇತಿಹಾಸದಲ್ಲಿ ಒಂದು ವಿಶೇಷ ಮೈಲುಗಲ್ಲು. ಈ ವರ್ಷ ದೇವಾಲಯದ ಮೇಲಿನ ಮೊದಲ ದಾಳಿಯ 1,000ನೇ ವರ್ಷದ ನೆನಪು. ಜೊತೆಗೆ ಸೋಮನಾಥನನ್ನ ಮತ್ತೆ ಕಟ್ಟಿದ್ದೇವೆಂಬ ಅಭಿಲಾಷೆಯೊಂದಿಗೆ ಜನವರಿ 8ರಿಂದ 11ರವರೆಗೆ 3 ದಿನಗಳ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ದೇಶದಾದ್ಯಂತ ಸೋಮನಾಥ ದೇವಾಲಯಗಳಲ್ಲಿ ಆಚರಿಸಲಾಗ್ತಾ ಇದೆ. ಅದರಂತೆ ತುಮಕೂರಿನ ಸೋಮನಾಥನ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮವನ್ನು ನೆರವೇರಿಸಲಾಯಿತು. ಪೂಜಾ ಕೈಂಕರ್ಯವನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಖುದ್ದು ಭಾಗಿಯಾಗಿ ನೆರವೇರಿಸಿದರು. ಮೊಹಮ್ಮದ್ ಘಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ 1000 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಬಿಜೆಪಿ ವತಿಯಿಂದ ಸೋಮನಾಥ ಸ್ವಾಭಿಮಾನ ಪರ್ವ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಭಕ್ತಿ ಭಾವದಿಂದ ಆಯೋಜಿಸಲಾಗಿದೆ. ಧಾರ್ಮಿಕ ಸಾಂಸ್ಕೃತಿಕ ಸ್ವಾಭಿಮಾನವನ್ನ ಪ್ರತಿಪಾದಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ದೇವಾಲಯದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ರು. ತುಮಕೂರು ನಗರದ ಸೋಮನಾಥೇಶ್ವರ ದೇವಾಲಯದಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಹೋಮ ಹವನಗಳ ಕೈಂಕರ್ಯಗಳು ವಿಜೃಂಭಣೆಯಿಂದ ನೆರವೇರಿತು. ವೇದ ಮಂತ್ರೋಚ್ಚಾರಣೆ, ಹೋಮ, ಅಗ್ನಿಯ ಸಾನ್ನಿಧ್ಯದಲ್ಲಿ ದೇಶದ ಶಾಂತಿ, ಸಮೃದ್ಧಿ ಹಾಗೂ ಧರ್ಮ ರಕ್ಷಣೆಯ ಸಂಕಲ್ಪವನ್ನ ಮಾಡಲಾಯಿತು. ಕಾರ್ಯಕ್ರಮದ ಮೂಲಕ ಇತಿಹಾಸದ ನೋವಿನ ಕ್ಷಣಗಳನ್ನು ಸ್ಮರಿಸಿ ಸನಾತನ ಧರ್ಮದ ಅಚಲತೆಯನ್ನ ಪ್ರತಿಪಾದಿಸಲಾಯಿತು. ಇಂದಿಗೆ ಸರಿಯಾಗಿ 1000 ವರ್ಷಗಳ ಹಿಂದೆ 1026ನೇ ಇಸ್ವಿಯಲ್ಲಿ ಮೊಹಮ್ಮದ್ ಘಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ಧ್ವಂಸ ಮಾಡಿ ಲೂಟಿ ಮಾಡುವಂಥ ಕೆಲಸ ಮಾಡ್ತಾನೆ. ಅಲ್ಲಿಂದ ನಿರಂತರವಾಗಿ ನೂರಾರು ವರ್ಷಗಳ ಕಾಲ 10 ಬಾರಿ ಸೋಮನಾಥ ದೇವಾಲಯದ ಮೇಲೆ ನಿರಂತರ ದಾಳಿ ಆಗ್ತದೆ, ಆಕ್ರಮಣ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಸೋಮನಾಥ ದೇವಾಲಯ ಒಂದು ಏನು ಅಂದರೆ ಅವಶೇಷವಾಗಿ ಉಳಿದೋಗಿರುತ್ತೆ. ಸ್ವತಂತ್ರ ಭಾರತದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು, ಇದು ಹಿಂದೂಗಳ ಒಂದು ಐತಿಹಾಸಿಕ ಪಾರಂಪರಿಕ ಒಂದು ಕೇಂದ್ರ ಆಗಿರೋದ್ರಿಂದ ಇದನ್ನು ಮತ್ತೆ ನಾವು ಪುನರುಜ್ಜೀವನ ಮಾಡಬೇಕು ಅಂತ ಅಂದಾಗ 1951ರಲ್ಲಿ ಸರಿಯಾಗಿ 75 ವರ್ಷಗಳ ಹಿಂದೆ ಈ ಒಂದು ಸೋಮನಾಥ ದೇವಾಲಯವನ್ನು ಭಾರತದಲ್ಲಿ ಪುನರ್ ನಿರ್ಮಾಣ ಮಾಡಲಾಗ್ತದೆ. 1000 ವರ್ಷಗಳ ಕಾಲ ಈ ಒಂದು ಸೋಮನಾಥ ದೇವಾಲಯಕ್ಕೋಸ್ಕರ ಸಹಸ್ರಾರು ಮಂದಿ ಹಿಂದೂಗಳು ತಮ್ಮ ಆ ದೇವಸ್ಥಾನದ ಉಳಿವಿಗಾಗಿ, ಆ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಸಾವಿರಾರು ಮಂದಿ, ಒಂದು ಲಕ್ಷಾಂತರ ಮಂದಿ ಒಂದು ಪ್ರಾಣತ್ಯಾಗ ಮಾಡಿದ್ದಾರೆ. ಆ ಎಲ್ಲರ ಯಾರ್ಯಾರು ಪ್ರಾಣತ್ಯಾಗ ಮಾಡಿದ್ರಲ್ಲ ಅವರನ್ನು ಸ್ಮರಿಸಬೇಕು ಅಂದ್ಬಿಟ್ಟು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ಅನ್ನೋ ಒಂದು ಕಾರ್ಯಕ್ರಮ ಜನವರಿ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಕೂಡ ಸೋಮನಾಥ ದೇವಾಲಯಕ್ಕೆ ಭೇಟಿ ಮಾಡಿದ್ದಾರೆ. ನಾಳೆ ಯಾರ್ಯಾರು ಯುದ್ಧದಲ್ಲಿ ಸತ್ತಿದ್ರು ಅವರೆಲ್ಲರಿಗೂ ಒಂದು ನೆನಪಿಗೋಸ್ಕರ ಒಂದು ಶೌರ್ಯ ರಥಯಾತ್ರೆ ಕೂಡ ಸೋಮನಾಥ ದೇವಾಲಯದ ಹತ್ರ ಹಮ್ಮಿಕೊಂಡಿದೆ. 108 ಕುದುರೆಗಳೊಂದಿಗೆ ಒಂದು ಸೋಮನಾಥ ಶೌರ್ಯ ರಥಯಾತ್ರೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರು ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಅವರು ಆ ಒಂದು ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಳ್ಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ 1000 ವರ್ಷಗಳ ಕಾಲ ಈ ಒಂದು ದೇವಾಲಯದ ಉಳಿವಿಗಾಗಿ ಯಾರ್ಯಾರು ಪ್ರಾಣತ್ಯಾಗ ಮಾಡಿದರು ಅವರ ತ್ಯಾಗವನ್ನು ಸ್ಮರಿಸಲಿಕ್ಕೋಸ್ಕರ ತುಮಕೂರಿನ ಸೋಮೇಶ್ವರ ದೇವಾಲಯದಲ್ಲಿ ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಶಾಸಕರು ಮತ್ತು ಕೇಂದ್ರ ಸಚಿವರಾದ ಸೋಮಣ್ಣ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಪೂಜೆ ಮುಖಾಂತರ ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಅಣ್ಣ, ಇವತ್ತು 2026ರಿಂದ ನಿರಂತರವಾಗಿ ಮೊಹಮ್ಮದ್ ಘಜ್ನಿ ಒಂದು ಸೋಮನಾಥ ದೇವಸ್ಥಾನದ ಮೇಲೆ ನಿರಂತರ ದಾಳಿ ಮಾಡಿ ಧ್ವಂಸ ಮಾಡಿರ್ತಾರೆ. ಅದನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸೋಮನಾಥ ಅಭಿಯಾನ ಪರ್ವ ಸೋಮನಾಥ ಪರ್ವ ಅಭಿಯಾನದ ಮುಖಾಂತರ ಎಲ್ಲ ಸೋಮೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಾಗಿರ್ಬೋದು, ಈಶ್ವರನ ದೇವಸ್ಥಾನದಲ್ಲಾಗಿರ್ಬೋದು, ಇವತ್ತು 1000 ವರ್ಷ ಇತಿಹಾಸ ಇರತಕ್ಕಂಥ ಸೋಮನಾಥನ ನಾಳೆ 1000 ವರ್ಷ ಆಗೋಂಥ ಒಂದು ಇತಿಹಾಸ ಇದ್ದು, ಆ ಒಂದು ಪ್ರಯುಕ್ತ ಇಡೀ ದೇಶದ ಜನತೆಗೆ ಒಳ್ಳೆಯದಾಗಲಿ, ಇಡೀ ಪ್ರಪಂಚದಲ್ಲಿ ಭಾರತ ವಿಶ್ವಗುರು ಆಗಲಿ, ಇಡೀ ಪ್ರಪಂಚದ ಜನ ಎಲ್ಲ ಒಳ್ಳೆ ರೀತಿಯಲ್ಲಿ ಇರಲಿ ಅಂತೇಳಿ
ಇವತ್ತು ನಾವು ನಮ್ಮ ಒಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿರ್ತೀವಿ. ಇದೇ ಸಂದರ್ಭದಲ್ಲಿ ತುಮಕೂರಿನ BH ರಸ್ತೆಯಲ್ಲಿರುವ ಸೋಮೇಶ್ವರ ದೇವಾಲಯಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಮಾತನಾಡಿದ ಅವರು, ಸೋಮನಾಥ ದೇವಾಲಯ ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ಅಭಿಮಾನದ ಸಂಕೇತವಾಗಿದ್ದು ಅನೇಕ ದಾಳಿಗಳ ನಡುವೆಯೂ ಧರ್ಮದ ಶಕ್ತಿ ಅಚಲವಾಗಿ ಉಳಿದಿದೆ ಅಂತ ಹೇಳಿದರು. ಭವಿಷ್ಯ ಇದೆ ಅನ್ನೋದಕ್ಕೆ 1000 ವರ್ಷದ ಹಿಂದೆ ಗಜನಿ ಮಹಮ್ಮದ್ ಅವರು ನಮ್ಮ ದೇಶವನ್ನು ದಂಡೆತ್ತು ಬಂದಾಗ ಗುಜರಾತಿನ ಸೋಮನಾಥ ದೇವಸ್ಥಾನವನ್ನು ಧ್ವಂಸ ಮಾಡಿ ಎಲ್ಲೆಲ್ಲಿ ಶಿವನ ದೇವಾಲಯಗಳಿದೆ ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಅದಾದ 1000 ವರ್ಷ ಕಳೆದಿದ್ದರೂ ಕೂಡ ಈ ದೇಶದ ಇತಿಹಾಸ, ಈ ದೇಶ ನಡೆದು ಬಂದ ದಾರಿ, ಭಾರತೀಯರ ಸಂಸ್ಕಾರ, ಸಂಸ್ಕೃತಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಗುಜರಾತಿನ ದೇವಾಲಯವನ್ನು ಈಗಾಗಲೇ ಪುನರ್ ಸ್ಥಾಪನೆ ಮಾಡಿ ವಿಶ್ವದ ಭೂಪಟದಲ್ಲಿ ಭಾರತೀಯರ ಸಾರ್ವಭೌಮತೆಯ ಜೊತೆಯಲ್ಲಿ ಸಂಸ್ಕಾರ ನಡೆದು ಬಂದ ದಾರಿಗೆ ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಂದು ಶುಭ ದಿನ. ಯಾವುದೇ ದುಷ್ಟಶಕ್ತಿಗಳು ಕೂಡ ಈ ದೇಶವನ್ನು ಅಲ್ಲಾಡಿಸೋಕ್ಕಾಗೋದಿಲ್ಲ. ಈ ದೇಶದಲ್ಲಿರ್ತಕ್ಕಂಥ 10 ಭಾಷೆಗಳು, 10 ಸಮಾಜಗಳು, ಜಾತಿಗಳು ಎಲ್ಲ ಇದ್ದರೂ ಕೂಡ ದೇಶದ ಬಂದಾಗ, ಮಠಮಾನ್ಯಗಳು ಬಂದಾಗ, ದೇವಸ್ಥಾನಗಳು, ಗುಡಿಗೋಪುರಗಳು ಬಂದಾಗ ಪ್ರಾಯಶಃ ನಾವೆಲ್ಲರೂ ಒಂದೇ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಸಂದೇಶವನ್ನು ಇವತ್ತು ರಾಷ್ಟ್ರದ ಪ್ರಧಾನಿಗಳು ಕೊಡ್ತಾ ಇದ್ದಾರೆ. ಅಂಥ ಸಂದೇಶವನ್ನು ಕೈಗೆತ್ತಿಕೊಂಡು ನಮ್ಮ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವಿ ಹಬ್ಬಾಕ್ ಅವರು ಮತ್ತು ನಮ್ಮ ಇತರೆ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ನಮ್ಮ ಸಂಘಟನೆಯವರು, ಶಾಸಕರಾದ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಎಲ್ಲ ಸೇರಿ ಒಂದು ಸರಳವಾದ ಒಂದು ಪೂಜೆಯನ್ನು ಏರ್ಪಾಡು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಹಲವು ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಸೋಮನಾಥ ಸ್ವಾಭಿಮಾನ ಪರ್ವವು ಧಾರ್ಮಿಕ ಜಾಗೃತಿಯ ಜೊತೆಗೆ ಸಾಂಸ್ಕೃತಿಕ ಏಕತೆಯ ಸಂದೇಶವನ್ನ ನೀಡಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.